ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರುವಂಥ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹಾಯ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ನನ್ನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾವು ಊರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ತೀವೋ ಬಟ್ ಎಲ್ಲಿ ಹೋಗ್ತೀವಿ ಅಂತ ನೋಡಿ. ಇವಾಗ ಹಾಗೆಯೇ ರೋಡ್ ಸೈಡಲ್ಲಿ ಡ್ರ್ಯಾಗನ್ ಫ್ರೂಟ್ ಮತ್ತು ಚೇಪೆಕಾಯಿ ಅಂತಾರೆ, ನಮ್ಮ ಸೈಡೆಲ್ಲ ಸೀಬೆಕಾಯಿ ಅಂತ ಹೇಳ್ತೀವಿ. ಸೀಬೆಕಾಯಿನ ಮಾರ್ತಾಯಿದ್ರು. ಹಾಗೆ ಹಸ್ಬೆಂಡಿಗೆ ಹೇಳಿದೆ ನಾನು ತೆಗೆದುಕೊಡಿ ಅಂತ. ಯಾಕಂದರೆ ಇಚ್ಛೆನ ಕಳೆದವಾರ ನಾವು ತಿಂದಿದ್ವಿ, ಬಟ್ ಅದು ಬೇಡ ಅಂತ ಹಸ್ಬೆಂಡ್ ಬೈದರು. ಹಾಗೆಯೇ ಓಕೆ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ತೊಗೊಂಡ್ವಿ. ಡ್ರ್ಯಾಗನ್ ಫ್ರೂಟ್ ರೇಟು ತುಂಬಾ ಕಮ್ಮಿ ಆಗಿದೆ ಈಗ, ಬಟ್ ಒಂದೊಂದು ಟೈಮಲ್ಲಿ 400-500 ರೂಪಾಯಿ ರೇಟ್ ಇರುತ್ತೆ. ಈಗ ಬಂದು 150 ರೂಪಾಯಿಗೆ 1 kg ಸಿಗ್ತಾಯಿದೆ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ತಗೊಂಡು ತಿಂದ್ಕೊಂಡ್ವಿ. ಚಪ್ಪೆ ಇತ್ತು, ಏಕೆಂದರೆ ನಾನು ಫಸ್ಟ್ ಟೈಮ್ ಡ್ರ್ಯಾಗನ್ ಫ್ರೂಟ್ನ ತಿಂದಿದ್ದು. ಇದರಲ್ಲಿ ವೈಟ್ ಕಲರು ಬರುತ್ತಂತೆ, ನನಗೆ ಗೊತ್ತಿರಲಿಲ್ಲ. ಬಟ್ ಚಪ್ಪೆ ಇತ್ತು. ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಚಪ್ಪೆ ಇದೆಯಲ್ಲ ಇದು ಅಂತ ಹೇಳ್ತಾ ಇದ್ದೆ. ನನ್ನ ಮಗಳಿಗೆ ಈ ಹಣ್ಣು ತುಂಬಾ ಇಷ್ಟ ಇತ್ತು, ಬಟ್ ತಿಂತ ಚೆನ್ನಾಗಿತ್ತು. ನಾನು ತಿಂದೆ. ಹಾಗೆಯೇ ಚೇಪೆಕಾಯಿನೂ ತೊಗೊಂಡಿದ್ವಿ. ಹಾಗೆಯೇ ಅದನ್ನು ತಿಂದ್ವಿ. ಅದನ್ನು ಡ್ರ್ಯಾಗನ್ ಫ್ರೂಟ್ನ ಬಿಡಿಸಿದ ಮೇಲೆ ಅದು ಸಿಪ್ಪೆ ಫ್ಲವರ್ ಟೈಪ್ ಆಗಿತ್ತು. ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿ, ಅದು ಫ್ಲವರ್ ಟೈಪಲ್ಲಿ ಆಗಿತ್ತು. ಹಾಗೆ ಚೇಪೆಕಾಯಿನ ಅಲ್ಲೇ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಪುರಿ ಹಾಕ್ಕೊಂಡು, ಯಾಕಂದರೆ ಈ ಟೈಮಲ್ಲಿ ಹಾಗೆ ತಿಂದರೆ ಶೀತ ಕೆಮ್ಮಾಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಅಲ್ಲೇ ಉಪ್ಪು ಖಾರ ಹಾಕಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಏನಾದರೂ ನಾಟಿ ಸೀಬೆಕಾಯಿನೇ ಬೇರೆ, ನಾವು ಬೆಳೆಯುವಂಥದ್ದೇ ಬೇರೆ. ಇದು ಹೈಬ್ರಿಡ್ಡು ಸೀಬೆಕಾಯಿ. ಹಾಗಾದರೆ ತುಂಬ ಏನು ಸ್ವೀಟ್ ಏನು ಇರಲಿಲ್ಲ. ಅದು ದಪ್ಪವಾಗಿ ಸ್ಮೂತಾಗಿ ಅಗದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಹೀಗೇ ದಾರಿ ಉದ್ದಕ್ಕೂ ತಿಂದ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೊರಟ್ವಿ. ನಾವು ಆಲ್ಮೋಸ್ಟ್ ಯಾವಾಗಲೂ ಹೋಗುವಾಗ ಪಾನಿಪೂರಿ, ಗೋಬಿ ಮಂಚೂರಿ ಆಲ್ಮೋಸ್ಟ್ ತಿಂತಾಯಿದ್ವಿ. 2 ಮಂತ್ ಆಯಿತು ಅದನ್ನೆಲ್ಲ ಬಿಟ್ಟು. ಸ್ವಲ್ಪ ಜಂಕ್ ಫುಡ್ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಕೊಲೆಸ್ಟ್ರಾಲು ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ತಿನ್ನೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಲಿಮಿಟಲ್ಲಿ ಇರಲಿ ಅನ್ನೋಕ್ಕೋಸ್ಕರ ಜಾಸ್ತಿ ಇವಾಗ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ಇದನ್ನು ತಿಂತಾಯಿದ್ದೀವಿ. ನಾವಿವತ್ತು ಬಂದಿದ್ದು ತಂಗಿ ಮನೆಗೆ. ಏನು ವಾರ ಹೋಗ್ತಾರಲ್ಲ ಅಂತ ಹೇಳಿ ದಯವಿಟ್ಟು ಅಂದ್ಕೋಬೇಡಿ. ನಾವು ಒಂದು ಕಡೆ ಹೋಗೋದಿತ್ತು, ಹಾಗಾಗಿ ತಂಗಿ ಮನೆಯಿಂದ ಹೋದರೆ ಹತ್ತಾಗುತ್ತೆ ಅಂತ ಹೇಳಿ ತಂಗಿ ಮನೆಗೆ ಬಂದ್ವಿ. ತಂಗಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಕೂತಿದ್ವಿ. ಹಾಗೆಯೇ ತಂಗಿನೂ ಹೇಳ್ತಾ ಇದ್ಲು ಚೆನ್ನಾಗಿರಲ್ಲ ಕಣೆ ಅಕ್ಕ ಅಂತ ಹೇಳ್ತಾ ಇದ್ಲು. ಯಾಕೆಂದರೆ ಫಸ್ಟ್ ಟೈಮ್ ಎಲ್ಲೋ ತಂದಿದ್ರಂತೆ ಅವರು, ಚೆನ್ನಾಗಿರಲ್ಲಂತೆ, ಚಪ್ಪೆ ಆಗಿತ್ತಂತೆ. ಇಲ್ಲ ಕಣೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಹಾಗಾದರೆ ಪಿಂಕ್ ಕಲರ್ ಚೆನ್ನಾಗಿರುತ್ತೆ, ವೈಟ್ ಕಲರ್ ಚೆನ್ನಾಗಿರಲ್ಲ ಅಂತ. ಇಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಸ್ಟಾರ್ಟಿಂಗ್ ತಿನ್ನುವಾಗ ಮಾತ್ರ ಸ್ವಲ್ಪ ಚಪ್ಪೆ ಅನ್ನಿಸ್ತು ಅಷ್ಟೇ. ಹಾಗೆ ಹಸ್ಬೆಂಡು ನಾವೆಲ್ಲ ತಿಂದಿದ್ದರಿಂದ ನಾವೇನು ತುಂಬ ಏನು ತಿನ್ನಲಿಲ್ಲ. ಹಾಗೆ ಅದು ನಮ್ಮ ಮಕ್ಕಳಿಗೆ ಮೈದನ ಹಾಗೆ ತಂಗಿಯವ್ರಿಗೆಲ್ಲ ಕಟ್ ಮಾಡಿಕೊಟ್ಟೆ, ತಿಂದ್ವಿ. ಹಾಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಇದ್ವಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ಯಾಕೆಂದರೆ ತುಂಬಾ ಏನು ಸಿಹಿ ಇರಲಿಲ್ಲ. ಹಾಗಾಗಿ ನಮ್ಗೆ ಇನ್ನೂ ಬೇಕು ಅಂತ ಎಲ್ಲ ಕೈ ನಿಡ್ತಾ ಇದ್ದರು. ನೋಡಿ ಚಿಕ್ಕವಳು ಕೈನ ಅದರೊಳಗೆ ಹಾಕ್ತಾ ಇದ್ದಾಳೆ, ಸಿಪ್ಪೆ ಒಳಗೆ ಬೇಕು ಅನ್ನೋಕ್ಕೋಸ್ಕರ. ಮಕ್ಕಳು ತುಂಬಾ ಚೆನ್ನಾಗಿ ತಿಂದರು. ನನ್ನ ಮಗಳು ಸಮೇತ ವೀಡಿಯೋ ಮಾಡಿದ್ನೆಲ್ಲ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ ನೋಡಿ. ನಿಮಗೆ ಈ ಹಣ್ಣು ಇಷ್ಟ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ ನನ್ನ ಮಕ್ಕಳು ಹೇಗೆ ತಿಂತಾ ಇದ್ದಾರೆ, ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಹಸ್ಬೆಂಡು ಮೈದನೆಲ್ಲ ಮಾತಾಡ್ತಾ ಹಾಗೆ ಈ ವಿಡಿಯೋನ ಎಡಿಟ್ ಮಾಡಿದರು ಮೈದನ. ಅದನ್ನು ನೋಡ್ತಾ ತುಂಬ ಕಾಮಿಡಿ ಆಗಿತ್ತು. ಅವಳು ಇದೇ ಥರ ಬಾಕ್ಸಿಂಗ್ ಮಾಡ್ತಾಳೆ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ರು. ಸರಿ ಅಂತೇಳಿ ಈಗ ರಕ್ಷಾಬಂಧನ ಇರೋದ್ರಿಂದ ಹಾಗೆ ನಾವು ಸಿಂಪಲ್ಲಾಗಿ ರಕ್ಷಾಬಂಧನ ಮಾಡ್ಕೊಂಡು, ನಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ಸ್ವಂತದವರು ಅನ್ನೋ ಕಾರಣದಿಂದ ನನ್ನ ಹಸ್ಬೆಂಡಿಗೆ ನನ್ನ ತಂಗಿ, ಏಕೆಂದರೆ ಬಾವ ಮೈದನ ಅಂದರೆ ನಮಗೆ ಅಣ್ಣ ತಮ್ಮದಿರೇ. ಯಾಕೆಂದರೆ ನಮಗೆ ಬೇರೆ ಯಾರೂ ಇಲ್ಲದೆ ಕಾರಣ ಸಪೋರ್ಟಿಂಗ್ ಇರೋದೇ ಮೈದನ, ಬಾವ ಹಾಗೆ ನಮ್ಮಪ್ಪ, ಹಸ್ಬೆಂಡು. ಇಷ್ಟೇ ಜನ ನಮ್ಮ ಸಪೋರ್ಟಿಂಗಾಗಿ ತುಂಬ ನಿಂತಿರೋದು ಅಂದರೆ ಇವರೇ.
ಹಾಗಾಗಿ ಅವ್ರನ್ನ ಯಾವಾಗಲೂ ನೆನ್ಕೋಬೇಕು. ಹಾಗೆ ನಮ್ಮ ತಂಗಿನೂ ಅಷ್ಟೇ, ನಮ್ಮ ಭಾವದಿರ್ನೆಲ್ಲ ಅಣ್ಣನ ರೀತಿ ನೋಡ್ತೀನಿ ಅಂತೇಳಿ ವರ್ಷ ಯಾವಾಗಲೂ ರಕ್ಷಾಬಂಧನ ಮಾಡ್ತಾಳೆ. ಹಾಗೆಯೇ ಮಕ್ಕಳಿಗೂ ಸಹ ಪುಟಾಣಿ ಮಕ್ಕಳಿಗೆಲ್ಲ ರಕ್ಷಾಬಂಧನ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ಅವರಿಗೆಲ್ಲ ಕಟ್ಟೋದಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಅದು ನಾವು ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ಆರತಿ ಎಲ್ಲ ಮಾಡಿಸಿ, ಸ್ವೀಟ್ ತಿನ್ನಿಸಿ, ಹಾಗೆ ಸಿಂಪಲ್ ಆಗಿರುವಂತಹ ಗಿಫ್ಟನ್ನು ಕೊಟ್ಟು ನಿಜವಾಗ್ಲೂ ಚೆನ್ನಾಗಿತ್ತು. ಬಟ್ ನೀವು ಈ ಹಬ್ಬನ ಬೇರೆ ಕಡೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ಹಾಗೆ ಸಿಂಪಲಾಗಿ ಮಾಡೋಣ ಅಂತೇಳಿ ವರ್ಷ ಕಟ್ತೀವಲ್ಲ ಅನ್ನೋಕ್ಕೋಸ್ಕರ ಇನ್ಯಾರು ಅಣ್ಣ ತಮ್ಮದಿರು ಇರ್ತಾರೆ ನಮಗೆಲ್ಲ ಅಂತ ಹೇಳಿ ನಾವು ಸಿಂಪಲ್ಲಾಗಿ ರಕ್ಷಾಬಂಧನ ಈ ಥರ ಆಚರಿಸಿದ್ವಿ. ಬನ್ನಿ ವಿಡಿಯೋಗಳೆಲ್ಲ ನೋಡೋಣ. ನೋಡಿ, ಮಗನಿಗೆ ಕಟ್ಟೋದಕ್ಕೆ ಗೊತ್ತಾಗ್ತಾಯಿಲ್ಲ ಅಕ್ಕನಿಗೆ ಅಂತ ಹೇಳಿ ತಂಗಿನೂ ಸಪೋರ್ಟ್ ಮಾಡ್ತಾಯಿದ್ದಾಳೆ. ಹಾಗೆಯೇ ಅವನಿಗೆ ಅರ್ಜೆಂಟ್ ಇವಾಗ ಅವನು ಸ್ವೀಟ್ ತಿನ್ನಿಸ್ಬೇಕು, ಕುಂಕುಮ ಇಡಬೇಕು, ಆರತಿ ಮಾಡಬೇಕು ಅನ್ನೋ ತುಂಬ ಅರ್ಜೆಂಟು. ನಾನು ಮಾಡ್ತೀನಿ ಅಂತ ಎಲ್ಲ ಫಸ್ಟೇ ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ನಾವು ಹೀಗೆ ಅವನಿಗೆ ಕಾಮಿಡಿ ಮಾಡಿಕೊಂಡು ಸ್ವೀಟ್ ತಿನ್ನೋಕ್ಕೆ ನೀನೇ ಬಾಯಿ ಬಿಡ್ತಿದ್ದೀಯ ಅಂತೆಲ್ಲ ಕಾಮಿಡಿ ಮಾಡಿಕೊಂಡು ಕೂತಿದ್ವಿ. ಸರಿ ಅಂತ ಹೇಳಿ ಈಗ ಅಕ್ಕನಿಗೆ ಮಾಡ್ತಾಯಿದ್ದಾನೆ ತಮ್ಮ ಅರ್ತೆ. ಇದರಲ್ಲಿ ಅಕ್ಕನ ಮಗಳು ಒಬ್ಬಳು ಮಿಸ್ಸಿಂಗ್ ಇದ್ದಾಳೆ. ಯಾಕೆಂದರೆ ಅವಳಿಗೂ ದೂರದಿಂದ ಬರಬೇಕಲ್ಲ. ಬಟ್ ಈಗ ಇತ್ತೀಚೆಗೆ ಬಂದು ಹೋಗಿದ್ರು, ಹಾಗಾಗಿ ಬರಲಿಲ್ಲ. ಹಾಗೆ ಮಿಸ್ ಯು ಮನಸ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಒಟ್ಟಿಗೆ ಇರುವಾಗ ಅವಳೊಬ್ಬಳು ಅಲ್ಲಿದ್ದಾಗ ನಮಗೂ ಬೇಜಾರಾಗುತ್ತೆ. ನಮ್ಮ ಫ್ಯಾಮಿಲಿ ನನಗೆ 4 ಮಕ್ಕಳು, ತಂಗಿಗೆ 2, ನನಗೊಂದು, ಅಕ್ಕನಿಗೆ ಒಬ್ಬಳು ಮಗಳು. 4 ಜನ ಮಕ್ಕಳಿದ್ದಾರೆ ನಮ್ಮ ಫ್ಯಾಮಿಲೀಲಿ. ಹಾಗೆ ತಮ್ಮನಿಗೆ ಅಕ್ಕನೂ ಸಮೇತ ರಾಖಿನ ಕಟ್ಬಿಟ್ಟು ಸ್ವೀಟ್ ತಿನ್ನಿಸಿ ಆರತಿ ಎಲ್ಲ ಮಾಡಿ ಗಟ್ಟಿ ಕಟ್ಬೇಕು ಗೊತ್ತಾ? ತಿರ್ಸು, ಕೈ ತಿರ್ಸು ಮಗನೇ. ಹಂಗೆ ಎಲ್ಲಿ ಕೊಡ್ತ ಲೆಕ್ಕನ ಗಟ್ಟಿ ಹೇಳ್ದು ಎಲ್ಲಿ ಕಟ್ಟು. ನೀನ್ ಸಾಕ್ಸ್ ಕಟ್ತಾನಲ್ಲ ಆ ಥರ ಕಟ್ಟು. ಕಟ್ಟಿ ನೋಡು. ಈ ಕಡೆ ನೋಡಲ್ಲಿ ಅಪ್ಪನ ಅವನಿಗೆ ಜಾಸ್ತಿ ನೋಡಿದಷ್ಟು ಒಂಥರ ನಾಚಿಕೆ ಬಡ್ಡಿ ಹಿಡಿಯುವಂತ. ಆಯ್ತು ಅಷ್ಟೇ. ಏನಾಗಿದೆ ಹಾಗೆಯೇ ತಂಗಿಗೂ ಸಮೇತ ಅಣ್ಣ ರಾಖಿನ ಕಟ್ಟಿ ಸ್ವೀಟ್ಸ್ ಎಲ್ಲ ತಿನ್ನಿಸಿ ಹಣೆಗೆಲ್ಲ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿದ. ತುಂಬಾ ಖುಷಿ ಆಗಿತ್ತು. ಹಾಗೆಯೇ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಊರಿಗೆ ಹೋಗೋಣ ಅಂತೇಳಿ ನಾನು ಹಸ್ಬೆಂಡ್ ಹೊರಟ್ವಿ. ಮಗಳು ಮತ್ತು ನಮ್ಮದೊಂದು ಪುಟಾಣಿ ನಾಯಿದೆ, ಅದನ್ನು ಬಿಟ್ಟು ಹೊರಟ್ವಿ. ಕೆಲಸ ಎಲ್ಲ ಮುಗಿಸಿ ಬಂದು ಮನೆಗೆ ಬರುವಾಗ ಲೇಟಾಗಿತ್ತು. ಹಾಗೆ ಮಗಳನ್ನೆಲ್ಲ ರೆಡಿ ಮಾಡಿ ಕ್ಲಾಸಿಗೆ ಕಳಿಸಿದ್ವಿ. ಹಾಗೆ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇರೋದ್ರಿಂದ ಡ್ರಾಯಿಂಗ್ ಮಾಡಬೇಕಾಗಿತ್ತು. ಬಂದು ಇಂಡಿಯಾ ಫ್ಲ್ಯಾಗ್ದು ಕಾಂಪಿಟೇಷನ್. ನೋಡಿ, ಎಲ್ಲ ಮಕ್ಕಳು ಸಮೇತ ಡ್ರಾಯಿಂಗ್ನ ಮಾಡ್ತಾ ಇದ್ದಾರೆ. ಎಲ್ಲ ತುಂಬ ವೆರೈಟಿಯಾಗಿ ಡಿಫ್ರೆಂಟ್. ನನ್ನ ಮಗಳು ನೋಡಿ ಈ ಥರ ಮಾಡಿದ್ದಾಳೆ. ಬಟ್ ಕಾಂಪಿಟೇಷನಲ್ಲಿ ಯಾರು ಗೆದ್ದಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಾಣಿಸ್ತಾ ಇದೆ ಎಲ್ಲ ನೋಡಿ ವಿಡಿಯೋದಲ್ಲಿ. ಯಾರಾದರೂ ಫಸ್ಟು ಸೆಕೆಂಡ್ ಬರಲಿ, ಮಕ್ಕಳು ಭಾಗವಹಿಸೋದು ತುಂಬಾ ಮುಖ್ಯ. ಸೋಲು ಗೆಲುವು ಮನುಷ್ಯನಿಗೆ ಇದ್ದಿದ್ದೆ. ನಾವು ಎಷ್ಟು ಭಾಗವಹಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಎಷ್ಟೇ ಕಾಂಪಿಟೇಷನ್ ಇಟ್ಟು ಸಾಲದು. ಯಾಕೆಂದರೆ ಈಗಿನ ಮಕ್ಕಳು
ಮತ್ತು ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಮಕ್ಕಳು 99.9 ತೆಗೆದ್ರೂ ಸಾಲದಿಲ್ಲ, ಅಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲ ಮಕ್ಕಳು ಓದಲಿ ಅಂತ ಆಶಿಸ್ತೀನಿ. ಮಕ್ಕಳಿಗೆ ಓದೇ ಮುಖ್ಯ ಅಲ್ಲ, ಓದಿನ ಜೊತೆ ಒಳ್ಳೆ ಶಿಸ್ತು ಬುದ್ಧಿ ತುಂಬಾ ಮುಖ್ಯ ಆಗಿರುತ್ತೆ. ಮಕ್ಕಳನ್ನ ಓದಿಸಿ ವಿದ್ಯಾವಂತರು ಮಾಡೋದು ದೊಡ್ಡದಲ್ಲ, ಮಕ್ಕಳನ್ನ ಹೇಗೆ ಬೆಳೆಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ ತುಂಬಾ ಕಷ್ಟ, ಯಾಕೆಂದರೆ ಯಾರ್ಯಾರ ಮಕ್ಕಳು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಎಲ್ಲ ಮಕ್ಕಳಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟ್ ನನ್ನ ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು. ಡ್ಯಾನ್ಸ್ನ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ನೋಡಿ. ಇದು ಆಗಸ್ಟ್ 15 ಡ್ಯಾನ್ಸ್ ಇದೆ, ಹಾಗಾಗಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ನೋಡಿ. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಗಸ್ಟ್ 15 ಫುಲ್ ಡ್ಯಾನ್ಸ್ ವಿಡಿಯೋ ಏನು ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ಹೇಳಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಖಂಡಿತವಾಗೂ ತೋರಿಸ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಒಂದು ಶಾರ್ಟ್ ವಿಡಿಯೋನ 4,000 ಜನ ನೋಡಿದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಹಾಕ್ತೀನಿ ಅಂತ ಕೇಳ್ತಾ, ದಯವಿಟ್ಟು ನೋಡಿ. ನನ್ನ ಮಗಳು ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಮಕ್ಕಳು ಚೆಂದ ಮಾಡ್ತಿದ್ದಾರೆ. ಈ ಎಲ್ಲ ಮಕ್ಕಳು ಇಷ್ಟು ಚೆಂದ ಮಾಡೋಕ್ಕೆ ಟೀಚರ್ಸ್ಗಳು ತುಂಬಾ ಕಾರಣ ಆಗಿರ್ತಾರೆ. ಯಾಕೆ ಅಂದರೆ ನಮಗೆ ಯಾವ ಸ್ಟೆಪ್ಸು ಏನು ಅಂತ ಈ ಮನೇಲಿ ಗೊತ್ತಿರೋದಿಲ್ಲ. ಟೀಚರ್ಸ್ಗಳು ಇಲ್ಲಿರೋ 7 ಮೆಂಬರ್ಸ್ಗೂ ಒಂದೇ ಥರ ಮಾಡೋದನ್ನ ಹೇಳ್ಕೊಡೋದು ತುಂಬಾ ಕಷ್ಟ. ಯಾಕೆ ನಾವು ಒಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಷ್ಟು ಜನ ಮಕ್ಕಳನ್ನ ಅವ್ರು ಮೇಂಟೈನ್ ಮಾಡಬೇಕು ಅಂದರೆ ತುಂಬಾ ಗ್ರೇಟ್ ಅನ್ಬೋದು. ಮತ್ತು ಮಕ್ಕಳಿಗೆ ಶಿಸ್ತಾಗಿರ್ಬೋದು. ಅಪ್ಪ ಅಮ್ಮ ಎಷ್ಟೇ ಹೇಳ್ಕೊಟ್ರು ಮನೇಲಿ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡೋಷ್ಟು ಮಕ್ಕಳು ನಿಜವಾಗ್ಲೂ ಯಾರಿಗೂ ಕೊಡೋದಿಲ್ಲ. ಮಕ್ಕಳು ಮನೇಲಿ ಬಂದ ತಕ್ಷಣ ಕೀಟ್ಲೆಗಳು ಎಲ್ಲ ಮಾಡ್ತಾಯಿರ್ತಾರೆ. ಅದೇ ಟೀಚರ್ಸ್ಗಳು ನೋಡಿದ ತಕ್ಷಣ ಒಂದು ಅವ್ರಿಗೆ ಶಿಸ್ತು, ಎಂಥವೇ ಮಕ್ಕಳೇ ಆಗಿರಲಿ ಅವ್ರಿಗೊಂದು ಏನು ಹೇಳಬೇಕು, ಒಳ್ಳೆ ಗುಣಗಳನ್ನ ಹೇಳ್ಕೊಡೋಂಥ ಟೀಚರ್ಸ್ಗಳು ಮಕ್ಕಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸ್ಕೂಲಲ್ಲಿ ಎಜುಕೇಷನ್ ಸಮೇತ ಚೆನ್ನಾಗಿದೆ. ನನಗೆ ಈ ಸಲ ಹಾಕಿದ ಹೊಸ ಸ್ಕೂಲ್ ನಂಗೆ ತುಂಬಾ ಖುಷಿ ಆಯಿತು ನೋಡಿ. ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಳ್ಳೊಳ್ಳೆ. ಮತ್ತು ಮಂತ್ಲಿ ಒಂದೊಂದು ಸತಿ ಆ್ಯಕ್ಟಿವಿಟೀಸ್ ಇರುತ್ತೆ, ಡ್ಯಾನ್ಸ್ ಸಿಂಗಿಂಗ್ ಕಾಂಪಿಟೇಷನು, ಡ್ರಾಯಿಂಗು, ಪ್ರತಿಯೊಂದು ಇರುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಪುಟ್ಟ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.